ಎಲ್ಲರಿಗೂ ಶುಭೋದಯ. ಇವತ್ತಿನ ಸಚೇತನ ಕಾರ್ಯಕ್ರಮ ಸಂವಿಧಾನ ದಿನಾಚರಣೆ. ಜಗತ್ತಿನಲ್ಲಿ ಅತ್ಯಂತ ಬೃಹತ್ತಾದ ಹಾಗೂ ಲಿಖಿತವಾದಂತಹ ಸಂವಿಧಾನ ನಮ್ಮ ಭಾರತದ ಸಂವಿಧಾನ. ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರವೇ ರಚಿತವಾಗಿರುವಂತಹ ಸಂವಿಧಾನ ನಮ್ಮ ಭಾರತದ ಸಂವಿಧಾನ. ಇದನ್ನ ಸಂವಿಧಾನ ಶಿಲ್ಪಿ ಅಂತ ಹೇಳಿ ಹೆಸರಾಗಿರುವಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರು ರಚಿಸಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ 7ನೇ ತರಗತಿಯ ವಿದ್ಯಾರ್ಥಿ ಧನಂಜಯ ಮುಸ್ಲಿಕೋಟೆಯನ್ನು ಹೇಳುತ್ತಿದ್ದಾನೆ. ಎಲ್ಲರೂ ಶಾಂತ ರೀತಿಯಿಂದ ಕೇಳಿ. ಭಾರತೀಯ ಸಂವಿಧಾನ ಪೀಠಿಕೆಯ ಮೂಲ ಪಟ್ಟಿ. ಅಧಿಕೃತ ಹೆಸರು ಸಂವಿಧಾನ ದಿವಸ ಎಂದು ಕರೆಯುತ್ತಾರೆ. ರಾಷ್ಟ್ರೀಯ ಕಾನೂನು ದಿನ ಗಮನಿಸಿದವರು ಭಾರತ. ಭಾರತವನ್ನು ತನ್ನ ಸಂವಿಧಾನ ನವೆಂಬರ್ 1949ರಲ್ಲಿ ಅಂಗೀಕರಿಸಿತು. ಆಚರಣೆಗಳು ಶಾಲಾ ಕಾಲೇಜುಗಳಲ್ಲಿ ಸಂವಿಧಾನ ಸಂಬಂಧಿತ ಚಟುವಟಿಕೆಗಳು, ಸಮಾಜವಾಗಿ ಓಟ, ಅಧಿವೇಶನ ದಿನಾಂಕ 26 ನವೆಂಬರ್ 60 ವಾರ್ಷಿಕ ಮೊದಲ ಬಾರಿಗೆ 2015 ಸಂಬಂಧಿಸಿದೆ. ಭಾರತದ ಸಂವಿಧಾನ ಆಚರಣೆಗಳು. ಸಂವಿಧಾನ ದಿನವು ಕೇವಲ ಸಾರ್ವಜನಿಕ ರಜಾದಿನವಲ್ಲ. ಭಾರತದ ಸರ್ಕಾರದ ವಿವಿಧ ಇಲಾಖೆಗಳು ಇದನ್ನು ಸಂವಿಧಾನ ದಿನವನ್ನು ಶಾಲೆಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳು ಸಂವಿಧಾನದ ಮುನ್ನುಡಿಯನ್ನು ಓದಿದರು. ಇದಲ್ಲದೆ ಭಾರತದ ಸಂವಿಧಾನದ ವಿಷಯದ ಆನ್ಲೈನ್ ಮತ್ತು ಆಫ್ಲೈನ್ ನಲ್ಲಿ ರಸಪ್ರಶ್ನೆ ಮತ್ತು ಪ್ರಬಂಧ ಸ್ಪರ್ಧೆಗಳನ್ನು ನಡೆಸಲಾಯಿತು. ಅಖಿಲ ಭಾರತ ರಸಪ್ರಶ್ನೆ ಸ್ಪರ್ಧೆಯನ್ನು ಹಿನ್ನೆಲೆ ನವೆಂಬರ್ 26ರಂದು ಸಂವಿಧಾನ ರಚನಾ ಸಭೆಯು ಭಾರತದ ಸಂವಿಧಾನವನ್ನು ಅಂಗೀಕರಿಸಿತು. ಅದರ ಅಂಗವಾಗಿ ಸಂವಿಧಾನದ ಮಹತ್ವ, ಅದರ ಕೊಡುಗೆಗಳನ್ನು ಸ್ಮರಿಸಿ ಈ ದಿನವನ್ನು ಆಚರಿಸಲಾಗುತ್ತದೆ. ಸಂವಿಧಾನವನ್ನು 2 ವರ್ಷ 11 ತಿಂಗಳು ಮತ್ತು 18 ದಿನಗಳು ಬೇಕಾಯಿತು ಸಂವಿಧಾನ ರಚಿಸಲು. ಈ ದಿನವು ಸಂವಿಧಾನದ ಮಹತ್ವವನ್ನು, ಸಂವಿಧಾನವನ್ನು ರಚಿಸಿದ ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಇತರರ ಕೊಡುಗೆಯನ್ನು ನೆನಪಿಸುತ್ತದೆ. ಸಂವಿಧಾನವು ಭಾರತದ ಆಡಳಿತದ ಮೂಲ ರಚನೆಯನ್ನು ನಿರ್ದಿಷ್ಟಪಡಿಸುತ್ತದೆ. ಪ್ರಜಾಪ್ರಭುತ್ವ, ಸಾರ್ವಭೌಮತೆ ಮತ್ತು ಸಮಾನತೆಯ ತತ್ವಗಳು ಎತ್ತಿ ತೋರಿಸುತ್ತದೆ. ಸಂವಿಧಾನ ರಚನಾ ಮತ್ತು ಇತಿಹಾಸ. ಸಂವಿಧಾನ ರಚನಾ ಸಭೆ 1946ರಲ್ಲಿ ರಚನೆಯಾದ ಸಂವಿಧಾನ ಸಭೆಯು ಸಂವಿಧಾನವನ್ನು ರಚಿಸಿತು. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಸಭೆಯ ಅಧ್ಯಕ್ಷರಾಗಿದ್ದರು. ಕರಡು ಸಮಿತಿ. ಸಂವಿಧಾನವನ್ನು ರೂಪಿಸಲು ಕರಡು ಸಮಿತಿಯನ್ನು ನೇಮಿಸಲಾಯಿತು ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಅಧ್ಯಕ್ಷರನ್ನಾಗಿ ನೇಮಿಸಲಾಯಿತು. ಅಂಗೀಕಾರ. ಸಂವಿಧಾನ ಸಭೆಯ 1949 ನವೆಂಬರ್ 26ರಂದು ಸಂವಿಧಾನವನ್ನು ಅಂಗೀಕರಿಸಿತು. ಜಾರಿ. ಸಂವಿಧಾನವನ್ನು 1950 ಜನವರಿ 26ರಂದು ಜಾರಿಗೆ ಬಂತು. ಈ ದಿನವನ್ನು ಗಣರಾಜ್ಯೋತ್ಸವವಾಗಿ ಆಚರಿಸಲಾಗುತ್ತದೆ. ವೈಶಿಷ್ಟ್ಯಗಳು. ಇದು ಕಾರ್ಯಾಂಗ, ಶಾಸಕಾಂಗ ಮತ್ತು ನ್ಯಾಯಾಂಗ ಎಂಬ ಸರ್ಕಾರದ 3 ಮುಖ್ಯ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ EDina.com ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ತಿಳಿಸಿಕೊಟ್ಟಂತಹ ವಿದ್ಯಾರ್ಥಿನಿ ಹಾಗೂ ವಿದ್ಯಾರ್ಥಿಗೆ ನಮ್ಮ ಶಾಲೆಯ ಪರವಾಗಿ ಅನಂತ ಧನ್ಯವಾದಗಳು.